ಇದು ರಾಮನಗರದ ಎಥರ್ನ ಹೊಸ ಅಧ್ಯಾಯ. ರಾಮನಗರ ಜಿಲ್ಲೆಯ ಪ್ರಪ್ರಥಮ ಎಥರ್ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ ಮತ್ತು ಸರ್ವಿಸ್ ಸೆಂಟರ್ ರಾಮನಗರದಲ್ಲಿ ಉದ್ಘಾಟನೆ. ಎಲೆಕ್ಟ್ರಿಕ್ ಸ್ಕೂಟರ್ ಮಾರಾಟದಲ್ಲಿ ಸದ್ಯ ಅಗ್ರಸ್ಥಾನ ಕಾಯ್ದುಕೊಂಡಿರುವ ಎಥರ್ ಎನರ್ಜಿ ಕಂಪನಿಯು ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿ ಅತ್ಯಂತ ಕಡಿಮೆ ಬೆಲೆಗೆ ಎಥರ್ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಬಿಡುಗಡೆ ಮಾಡಿದೆ. ಎಲೆಕ್ಟ್ರಿಕ್ ಸ್ಕೂಟರ್ಗಳಿಗೆ ಭಾರತೀಯ ಮಾರುಕಟ್ಟೆಯಲ್ಲಿ ಭಾರಿ ಬೇಡಿಕೆಯನ್ನು ಪಡೆದುಕೊಳ್ಳುತ್ತಿರುವ ಎಥರ್ ಸ್ಕೂಟರ್ಗಳು ಮಾರುಕಟ್ಟೆಯಲ್ಲಿ ಹಲವು ರೂಪಾಂತರಗಳಲ್ಲಿ ಲಭ್ಯವಿದೆ. ಆಕರ್ಷಕ ಸರಣಿಗಳ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನು ದೇಶೀಯ ಮಾರುಕಟ್ಟೆಯಲ್ಲಿ ಹೆಸರು ಮಾಡಿರುವ ಎಥರ್ ಕಂಪನಿಯು ಹೊಸ ಎಲೆಕ್ಟ್ರಿಕ್ ಸ್ಕೂಟರ್ಗಳು ರಾಮನಗರದ ನೂತನ ಶೋರೂಮ್ನಲ್ಲಿ ಲಭ್ಯವಿದೆ. ಈ ಸ್ಕೂಟರ್ಗಳ ಡ್ಯಾಶ್ಬೋರ್ಡ್ನಲ್ಲಿ ಸ್ಕಿಡ್ ಕಂಟ್ರೋಲ್ ಟಿಎಂ ಮತ್ತು ವಾಟ್ಸಪ್ನಂತಹ ವೈಶಿಷ್ಟ್ಯಗಳನ್ನು ಒಳಗೊಂಡಂತೆ ಸವಾರಿ ಅನುಭವವನ್ನು ಹೆಚ್ಚಿಸಲು ಇದು ಹೊಸ ಕನೆಕ್ಟಿವಿಟಿ ಫೀಚರ್ಸ್ ಪ್ರಾಯೋಗಿಕವಾಗಿ ವಿನ್ಯಾಸಗೊಳಿಸಲಾಗಿದೆ. ಈ ಸ್ಕೂಟರ್ನಲ್ಲಿ ಸೌಕರ್ಯ, ಅನುಕೂಲತೆ ಮತ್ತು ಸುರಕ್ಷತೆಗೆ ಆದ್ಯತೆ ನೀಡಿದೆ. ಒಟ್ಟಾರೆಯಾಗಿ ರಾಮನಗರ ಜಿಲ್ಲೆಯ ಗ್ರಾಹಕರು ರಾಮನಗರದ ಎಥರ್ ಎಲೆಕ್ಟ್ರಿಕ್ ಸ್ಕೂಟರ್ಗೆ ಭೇಟಿ ನೀಡಿ ನಿಮಗೆ ಬೇಕಾದ ಅತ್ಯಂತ ಆಕರ್ಷಕ ಬಣ್ಣಗಳ ವಿವಿಧ ಮಾದರಿಯ ಎಥರ್ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನು ನೋಂದಣಿ ಮಾಡಿಸಿ. ಗ್ರಾಹಕರ ಅನುಕೂಲಕ್ಕಾಗಿ ಎಥರ್ ಶೋರೂಮ್ ಜೊತೆಗೆ ಸರ್ವಿಸ್ ಸೆಂಟರ್ ಸಹ ಇಲ್ಲೇ ತೆರೆದಿರುವುದರಿಂದ ಈ ಭಾಗದ ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳಿ. ಏನಂದರೆ ಏತರ್ ಗಾಡಿಯಿಂದ ಫ್ಯೂಚರು ತುಂಬ ಚೆನ್ನಾಗಿದೆ. ಮೈಲೇಜು ಮತ್ತು ನ್ಯಾವಿಗೇಷನ್ನು, ಬ್ಲೂಟೂತು ಆಪ್ಷನ್ಸ್ ಇದೆ. ಹಾಗೆ ಏನಂದರೆ ಈ ಇರೋ ಪೆಟ್ರೋಲ್ ರೇಟು ದಿನ 100, 120, 130 ರೂಪಾಯಿ ಆಗಿರೋದ್ರಿಂದ ಈ ಎಲೆಕ್ಟ್ರಿಕ್ ಗಾಡಿಯಿಂದ ಏನು ಯೂಸ್ ಅಂದರೆ 2 ಯೂನಿಟ್ ಚಾರ್ಜ್ ಮಾಡಿದ್ರೆ 110 ಕಿಲೋಮೀಟ್ರ್ ತಿರುಗಾಡ್ಬೋದು. ಕಂಪೇರ್ ಮಾಡಿದ್ರೆ ಸೇವಿಂಗ್ಸ್ ಆಗುತ್ತೆ. ಯಾಕಂದರೆ ಜನಗಳಿಗೆ ಹೇಳೋದೇನೆಂದರೆ ಮುಂದೆ ಪೆಟ್ರೋಲು ಯೂಸ್ ಆಗೋಲ್ಲ. ಬ್ಯಾಟ್ರಿ ಗಾಡಿಯಿಂದ ತೊಗೊಂಡು ಬೆನಿಫಿಟ್ ಆಗಲಿ ಜನಗಳಿಗೆ. ಯಾಕಂದರೆ ಕೇಂದ್ರ ಸರ್ಕಾರದಿಂದ 10,000 ಸಬ್ಸಿಡಿ ಬರ್ತಾಯಿದೆ. ತುಂಬ ಫೀಚರ್ಸ್ ಇದೆ. ಟಾಪ್ ಆ್ಯಂಡು ಬೇಸಿಕ್ಕು ಇರೋದರಿಂದ ಗಾಡಿಗಳು ಇದರಿಂದ ತುಂಬ ಅನುಕೂಲ ಆಗುತ್ತೆ ಜನಗಳಿಗೆ ತೊಗೊಂಡು. ರಾಮನಗರದಲ್ಲಿ ಹೊಸ ಶಾಖೆಯನ್ನು ತೆರೆದಿದ್ದಾರೆ ಕಂಪ್ನಿ. ಹಾಂ, ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಏನಂದರೆ ಕಂಪ್ಲೇಂಟ್ಸ್ ಏನೇ ಇದ್ದರೂ ಕ್ಲಿಯರ್ ಮಾಡಿಕೊಡ್ತಾರೆ. ಸರ್ವೀಸಿಂದ ಹಿಡ್ದು A to Z ಇಂದ ಕ್ಲಿಯರ್ ಮಾಡಿಕೊಡ್ತಾರೆ. ಹಾಗೂ ಡಿಸ್ಕೌಂಟ್ ಮಾಡಿಕೊಡ್ತಾ ಇದ್ದಾರೆ. ಗಾಡಿ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಶೋರೂಮಲ್ಲಿ ಗಾಡಿ ತೊಗೋಬೇಕಂತ ರಾಮನಗರ ಡಿಸ್ಟಿಕ್ಕಿಂದ ಇಲ್ಲಿ ಏತರ್ ಶೋರೂಮ್ ಒಂದು ಸರ್ವಿಸ್ ಸೆಂಟ್ರ್ ಮೇನ್ ಬ್ರಾಂಚ್ ಓಪನ್ ಮಾಡಿದ್ದಾರೆ. ಜನಗಳಿಗೆ ಏನಂದರೆ ರಾಮನಗರ ಜಿಲ್ಲೆ ಜನಗಳಿಗೆಲ್ಲ ತುಂಬ ಯೂಸ್ ಆಗುತ್ತೆ ಅಂತ ಕೇಳ್ಕೊತೀನಿ. ಎಲ್ಲ ಬಂದು ಒಂದೊಂದು ಗಾಡಿ ತೊಗೊಳ್ಳಿ ಜನಗಳು. ಶಿವಾಜಿರಾವ್ ಅಂತ, ರಾಮನಗರ ಟೌನ್ ಇದೆ ಸರ್. ಇವಾಗ ಇದು ಶೋರೂಮ್ ನಾವು ಮಾಡಿರೋದು ನಮಗೆ ಒಂದು ಹೆಮ್ಮೆ ರಾಮನಗರ ಟೌನಲ್ಲಿ. ಇವಾಗ ನಾವು ಇದನ್ನು ಹೆಂಗೆ ಇದು ಮಾಡಬೇಕು, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿ, ಇಲ್ಲಿ ಫಸ್ಟು ನಾವು ತಿಳಿವಳಿಕೆ ಮಾಡಿಕೊಂಡು ಮುಂದೆ ಹೋಗಿ ನಮ್ಮದು ಎಕ್ಸ್ಪ್ಯಾನ್ಷನ್ದು ಪ್ಲ್ಯಾನ್ ಇದೆ. ಖಂಡಿತ ಮಾಡ್ತೀವಿ. ಮತ್ತು ಸರ್ವಿಸ್ ಬಗ್ಗೆ ಆಗಲೇ ನಿಮ್ಮ ಕಸ್ಟಮರ್ ಆಗಲೇ ನಿಮ್ಮ ಹತ್ರ ಮಾತುಕತೆ ಆಗಿದೆ. ಅದು ಹಾಗೆ ನಾವು ಮುಂದೆ ಹೋಗಿ ನಮ್ಮ ಇದನ್ನು ಮಾತನ್ನು ಉಳಿಸ್ಕೊಳ್ತೀವಿ, ಮಾಡಿಕೊಡ್ತೀವಿ ಸರ್. ಇಲ್ಲಿ ಹೊಸ ಶಾಖೆಯನ್ನು ತೆರೆದಿದ್ದೀರಾ, ಗ್ರಾಹಕರಿಗೆ ಏನಾದರೂ ಒಂದು ಆಫರ್ ಮತ್ತು ಏನಾದರೂ ಇದೆಯಾ? ಕಸ್ಟಮರ್ಸ್ಗೆ ಸದ್ಯಕ್ಕೆ ಆಫರ್ಸ್ ಅಂಥದ್ದು ಏನಿದೆ ಅಂದರೆ ನಮ್ಮದು ಕಸ್ಟಮರ್ ಸರ್ವಿಸ್. ಕಸ್ಟಮರ್ ಬರ್ತಾರೆ, ಗಾಡಿ ಪರ್ಚೇಸ್ ಮಾಡ್ತಾರೆ, ಹೋಗ್ತಾರೆ. ಆದರೆ ನಾವು ಅಲ್ಲಿ ಕಸ್ಟಮರ್ಸ್ಗೆ ಅಲ್ಲಿಂದ ನಾವು ನಮ್ಮ ಕೈ ಬಿಡೋದು ಇಲ್ಲ. ಆ್ಯಕ್ಚುಲಿ ಏನಿದೆ ಅಂದರೆ ಇದು ಕೇಳಕ್ಕೆ ಹೋದರೆ ನಮ್ಮ ಕಸ್ಟಮರ್ ಸರ್ವಿಸು ಫುಲ್ ಫ್ಲೆಜ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಗೆ ಮಾಡ್ಕೊಡ್ತೀವಿ. ಅದೇ ನಮ್ಮದು ಇದು ನಮ್ಮ ಏಥರ್ ಶೋರೂಮ್. ಈ ಶೋರೂಮಲ್ಲಿ ಸುಮಾರು ನನ್ನ 4 ಫಿನಾನ್ಸರ್ ಜೊತೆಗೆ ನನ್ನ ಟೈಅಪ್ ಆಗಿದೆ. ನೀವು ಹೇಳೋ ಥರ ಯಾರ್ದು ಇನ್ಕಮ್ ಇದು ಲೋ ಇದೆ ಅವ್ರಿಗೂ ನಾವು ಲೀಸ್ ಡೌನ್ ಪೇಮೆಂಟ್ ಸ್ಕೀಮ್ಸಲ್ಲೆಲ್ಲ ಮಾಡಿದ್ದೀವಿ. ನಾವು ಅದೇ ಇದು ಮಾಡಿ ಪ್ರಚಾರವನ್ನು ಮಾಡಿ ಕಸ್ಟಮರ್ಸ್ಗೆ ಇನ್ವೈಟ್ ಮಾಡ್ತೀವಿ. ಹೊಸ ಶಾಖೆ ತೆರೆದಿರಾ, ರಾಮನಗರ ಜಿಲ್ಲೆ ಗ್ರಾಹಕರಿಗೆ ಏನೇನು ಇಷ್ಟಪಡ್ತೀರಾ? ಸರಿ ಸರ್. ರಾಮನಗರ ಎಲ್ಲ ಕಸ್ಟಮರ್ಗಳಿಗೆ ಕಸ್ಟಮರ್ಸ್ಗೆ ನಾವು ಹೇಳ್ತೀವಿ, ಬನ್ನಿ ನಮ್ಮ ಶೋರೂಮ್ಗೆ ಒಂದ್ಸಲಿ ವಿಸಿಟ್ ಮಾಡಿ. ಪರ್ಚೇಸ್ ಅಂಥದ್ದು ಇಲ್ಲ, ನಮ್ಮ ಜೊತೆಗೆ ಒಂದು ಮೀಟ್ ಮಾಡಿದ್ರೆ ನಿಮಗೂ ಗೊತ್ತಾಗುತ್ತೆ. ಸೊ ಬ್ರ್ಯಾಂಡ್ ಹೇಗಿದೆ, ನಾವು ಹೇಗಿದ್ದೀವಿ, ಸರ್ವಿಸ್ ಹೇಗಿದೆ ಅಂತ ಒಂದು ನಿಮಗೆ ಒಂದು ಇದು ಬರುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ಆಮೇಲೆ ನೀವು ಡಿಸೈಡ್ ಮಾಡ್ಬೋದು. ಶಬರೀಶ್ ಸೈಯದ್ ಯೂನಸ್ ಕಂಪನಿಯಿಂದ ಏನಿದೆ ಸೇಲ್ಸ್ ಆ್ಯಂಡ್ ಸರ್ವಿಸ್ ಎರಡೂ ಆರ್ಗನೈಸ್ ಮಾಡಿದ್ದೀವಿ. ಮತ್ತು ಜೊತೆಗೆ ಎಲ್ಲ ಟ್ರೈನ್ಡ್ ಸ್ಟಾಫ್ ಇದೆ. ಸೇಲ್ಸಲ್ಲಿ ಒಳ್ಳೆ ಟ್ರೈನ್ಡ್ ಇದೆ ಸ್ಟಾಫು. ಸರ್ವಿಸಲ್ಲಿ ಒಳ್ಳೆ ಟ್ರೈನ್ಡ್ ಇದೆ. ಕಸ್ಟಮರು ಏನೇ ಪ್ರಾಬ್ಲಮ್ ಹೇಳಿದ್ರು ನಾವು ರಿಸಾಲ್ವ್ ಮಾಡಿಕೊಡ್ತೀವಿ. ವಾರಂಟೀಸ್ ಇದೆ, ಗ್ಯಾರಂಟೀಸ್ ಇದೆ. ಏನೇ ಇದ್ದರೂ ನಾವು ಇದ್ರ ಬಗ್ಗೆ ತುಂಬ ಖುಷಿಯಾಗುತ್ತೆ. ಈ ಥರ ಒಂದು ಕಂಪ್ನಿಲಿ ಕೆಲಸ ಮಾಡೋಕ್ಕೆ ನಮಗೆ ತುಂಬ ಖುಷಿ ಇದೆ. ನಮ್ಮ ಸೇಲ್ಸ್ ಆ್ಯಂಡ್ ಸರ್ವಿಸ್ ಸ್ಟಾಫು ತುಂಬ ಹ್ಯಾಪಿಯಾಗಿದೆ. ಕಂಪನಿಯಿಂದ ಸಪೋರ್ಟು ತುಂಬ ಚೆನ್ನಾಗಿದೆ. ಏನೇ ಸಣ್ಣ ಪುಟ್ಟ ಸಪೋರ್ಟ್ ಬೇಕಂದ್ರೂ ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಇದನ್ನು ಹೇಳೋಕ್ಕೆ ಈ ಟೈಮಲ್ಲಿ ನಾನು ತುಂಬ ಖುಷಿಯಾಗುತ್ತೆ. ಅಶೋಕ್ ಎ ಪ್ರಪ್ರಥಮ ಬಾರಿಗೆ ರಾಮನಗರದಲ್ಲಿ ಏತರ್ ಎಲೆಕ್ಟ್ರಿಕ್ ಉದ್ಘಾಟನೆ ಆಗಿದೆ.
ಸಾರ್ವಜನಿಕರಿಗೆ ಮತ್ತು ಜನಗಳಿಗೆ ತೊಂದರೆ ಆಗಬಾರ್ದು. ಈಗ ಎಕ್ಸಾಂಪಲ್ ಇಲ್ಲಿ ಜನಗಳು ಗಾಡಿ ಪರ್ಚೇಸ್ ಮಾಡಿದವರು ಸರ್ವಿಸ್ಗೆ ಬೆಂಗಳೂರಿಗೆ ಹೋಗಬೇಕಾಗಿತ್ತು, 1 ಡೇ ಅಲಿಬೇಕಾಗಿತ್ತು. ಸೊ ರಾಮನಗರದಲ್ಲಿ ಓಪನ್ ಮಾಡೋದ್ರಿಂದ ಜನತೆಗೆ ಅನುಕೂಲ ಆಗಿದೆ, ಬೆಂಗಳೂರಿಗೆ ಹೋಗೋ ಅವಶ್ಯಕತೆ ಇಲ್ಲ, ಇಲ್ಲೇ ಸೇಲ್ ಆ್ಯಂಡ್ ಸರ್ವಿಸ್ ಇದೆ. ಮತ್ತು ಗ್ರಾಹಕರು ಬೆಂಗಳೂರು ಹೋದರೆ ಬುಕ್ಕಿಂಗ್ ಮಾಡಬೇಕಾಗಿತ್ತು, ಲೇಟಾಗಿ ತೊಗೋತಾಯಿದ್ರು. ಸೊ ನಮ್ಮಲ್ಲಿ ಬುಕ್ಕಿಂಗ್ ಮಾಡಿದ್ರೆ ಅವೈಲಬಲ್ ಗಾಡಿ ಇದ್ದರೆ 7 ದಿನಕ್ಕೆ ಕೊಡ್ತೀವಿ. ಮತ್ತು ನಮಗೆ ಮಿಡ್ಲ್ ವರ್ಗದ ಜನಕ್ಕೆ ಅಂದರೆ ಈ ಸಣ್ಣ ಪ್ರಮಾಣ ಕಮ್ಮಿ ಸಂಪಾದನೆ ಮಾಡೋ ಜನಕ್ಕೂ ಅವೈಲಬಲ್ ಇದೆ ಲೋನ್ ಫೆಸಿಲಿಟಿ. ನಮ್ಮ ಫೈನಾನ್ಸ್ಗಳಿದ್ದಾರೆ, ಒಂದು 4 ಬ್ಯಾಂಕ್ ಇದೆ. ಬ್ಯಾಂಕ್ದು ಒಂದೇ ದಿನ ಲೋನ್ ಡಿಸ್ಪೋಸ್ ಮಾಡಿಕೊಡ್ತಾರೆ. ಯಾರು ಸಾಮಾನ್ಯ ಜನಕ್ಕೂ ಕೈಗೆ ಇಟ್ಕೋ ದರದಲ್ಲಿ ಲೋನ್ ಮಾಡಿಕೊಡ್ತಾರೆ. ಮತ್ತು ಯಾವುದೇ ರೀತಿ ಕಸ್ಟಮರ್ನ ನಾವು ಬಿಟ್ಕೊಡೋಕೆ ಅವಕಾಶ ಕೊಡೋದಿಲ್ಲ. ಇದನ್ನು ಜನತೆ ಸದುಪಯೋಗ ಪಡಿಸ್ಕೋಬೇಕು ಸರ್. ವ್ಯತ್ಯಾಸ ಸಿಂಪಲ್ಲಾಗಿ ಹೇಳೋದಂದರೆ, ಈಗ ಪೆಟ್ರೋಲ್ ಬೈಕು ಒಂದು ದಿನಕ್ಕೆ 50 ಕಿಲೋಮೀಟ್ರ್ ಓಡಿಸ್ತೀನಿ ಅಂದರೆ 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬೇಕು. ಸೊ EV ಬೈಕಲ್ಗೆ ಅಂದರೆ ಎಲೆಕ್ಟ್ರಿಕ್ ಬೈಕಲ್ಗೆ ಬರೀ 30 ರೂಪಾಯಿಂದ 24 ರೂಪಾಯಿವರೆಗೆ ಒಂದು ದಿನಕ್ಕೆ 50 ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಆಗುತ್ತೆ ಸರ್. ಎಕ್ಸಾಂಪಲ್ ಸಿಂಪಲ್ಲಾಗಿ ಹೇಳಬೇಕು ಅಂತ ಅಂದರೆ, ಸೊ ಇದು ಹೆಂಗಂತ ಅಂದರೆ, ನೀವು ಗಾಡಿ ಒಂದು ಸಲ ಚಾರ್ಜ್ ಮಾಡಿದ್ರೆ ನಿಮಗೆ ಗಾಡಿ 110 ಅಂದರೆ 110 120ವರೆಗೂ ಮೈಲೇಜ್ ಬರುತ್ತೆ. ಸೊ ನೀವು ಡಿಪೆಂಡಿಂಗ್ ಆಫ್ ಒಂದು ದಿನ ಚಾರ್ಜ್ ಹಾಕಿದ್ರೆ 50 ಕಿಲೋಮೀಟ್ರ್ ಪರ್ ಡೇ ಓಡಾಡೋರು 2 ದಿನ ಓಡಾಡ್ಬೋದು ಸರ್.